ಜುಬೈದಾ ಅವರ ಮಗ ಇವರೆಲ್ಲ ಸೇರಿಕೊಂಡು ಆ ಶಾಪಲ್ಲಿ ದುಡಿತಾ ಇದ್ದಾರೆ. ಈಗ ತಾನೇ ಒಂದು ಏನೋ ಒಂದು ಉದ್ಯಮವನ್ನು ಮಾಡಿಕೊಂಡು ಮೇಲೆ ಬರ್ತಾ ಇದ್ದಾರೆ ಅಷ್ಟೇ. ಅಷ್ಟೊತ್ತಿಗೆ ಇಷ್ಟು ದೊಡ್ಡ ಒಂದು ಆಘಾತ ಅವರ ಬದುಕಲ್ಲಿ ನಡೆದು ಹೋಯಿತು. ಅನ್ನತ್ ಅವರೇ, ಜುಬೈದಾ ಅವರ ಮಗಳು ನಿಶಾನಾ, ಅವರ ಮಗಳು ಬೇರೆ ಅಲ್ಲ, ನಿಮ್ಮ ಮಗಳು ಬೇರೆ ಅಲ್ಲ. ಇಂಥ ಒಂದು ದುರ್ಘಟನೆ ನಡೆದು ಹೋಗಿ ಆಗಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಏನಂತ ಹೇಳಿದರೆ ಮೇಡಮು, ನನಗೆ ಒಂದು ಶನಿವಾರ 18ನೇ ತಾರೀಕಿಗೆ ಅವಳು ನೈಟ್ ಯಾವಾಗಲೂ ಶಾಪಿಂದ ಬಂದು ಕಾಲ್ ಮಾಡ್ತಾಳೆ ನನಗೆ. ಆ್ಯಕ್ಚುಲಿ ಅವತ್ತು ಕಾಲ್ ಮಾಡಿದ್ಲು, ಬೇಗ ಕಾಲ್ ಮಾಡಿದ್ಲು. ಇಲ್ಲಾದರೆ ಬಂದು ಇಲ್ಲಿ ಮನೆ ಕೆಲಸ ಎಲ್ಲ ಆಗಿ ಕಾಲ್ ಮಾಡೋದು. ಯಾರು? ನಿಶಾನನ ತಾಯಿ. ಅಷ್ಟಾಗ ಒಂದು 7:45 ಕಾಲ್ ಮಾಡಿದ್ಲು, ನೀನು ಹೊರಡು, ಏನು ವಿಷಯ ಅಂತ. ವಿಷಯ ಎಲ್ಲ ಮತ್ತೆ ಹೇಳ್ತೇನೆ, ನೀನು ಹೊರಡು, ನಾನು ರಫೀಕನ ರಿಕ್ಷಾ ಇಟ್ಕೊಂಡು ಬರ್ತಾ ಇದ್ದೇನೆ. ಆಯಿತು, ಎಂತಂತ ಒಂದು ಹೇಳು ಅಂತ ಹೇಳಿದ್ರು. ಅಷ್ಟಾಗೋಗಿ ಹೇಳಿದ್ಲು, ಇಲ್ಲ ನಿಶಾನನ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿದಂತೆ, ನಾವು ನೋಡ್ಕೊಂಡು ಬರುವ, ಅವಳನ್ನು ಕರ್ಕೊಂಡು ಬರಲಿಕ್ಕೆ ಅವಳ ಗಂಡ ಹೇಳಿದ್ರು, ಅದಕ್ಕೆ ಹೋಗುವ ಅಂತ ಹೇಳಿದ್ಲು. ನಾನು ಹೊರಟಿ ನಿಂತೆ, ಅವಳು ಬಂದು ನಾವು ಜೊತೆಯಲ್ಲಿ ಓದೋದು, ರಫೀಕ್, ಜುಬೈದಾ, ನಾನು ಜೊತೆಯಲ್ಲಿ ಹೋಗುವಾಗ ಸುಳ್ಯ ದಾಟಿ ಅರಂಬೂರಿಗೆ ತಲುಪುವಾಗ ನಿಶಾನ ಕಾಲ್ ಮಾಡಿದ್ಲು. ಎಲ್ಲಿ ಇದ್ದೀರಿ ಅಮ್ಮ, ಯಾರೆಲ್ಲ ಬಂದದಮ್ಮ? ಅವಳೊಂದು ಸೀರಿಯಸ್ ಮ್ಯಾಟ್ರಲ್ಲಿ ಇಲ್ಲಾಯಿತು. ಯಾವುದು ಸೀರಿಯಸ್ ಇಲ್ಲ, ನಾರ್ಮಲ್ ಕಾಲ್ ಮಾಡಿದವಳು. ಏನಮ್ಮ, ಎಲ್ಲಿಗೆ ತಲುಪಿದ್ರಿ, ಯಾರೆಲ್ಲ ಬರ್ತಾ ಇದ್ರಿ? ಅನ್ನ ತಂಟಿ ಮತ್ತು ನಾನು ಬರ್ತಾ ಇದ್ದೇನೆ. ಕಟ್ಟು ಮಾಡಿದ್ಲು ತಕ್ಷಣವೇ. ಕಟ್ಟು ಮಾಡುವಾಗ ಇವನು ಕಾಲ್ ಮಾಡಿದ, ಅನ್ಸರ್ ಕಾಲ್ ಮಾಡಿದ, ಎಲ್ಲಿಗೆ ತಲುಪಿದ್ವಿ? ನಾವು ಇಲ್ಲಿಗೆ ಅರಂಬೂರಿ ತಲುಪಿದ್ದೇವೆ ಅಂತ ಅನ್ಸರ್ ಹತ್ರ ಸಹ ಹೇಳಿದರು. ಹೇಳಿ ಒಂದು 10 ನಿಮಿಷ ಆಗುವಾಗ ಅವಳ ನಾದಿನಿ ಫೋನ್ ಮಾಡಿ ಹೇಳ್ತಾಳೆ, ತಾಯಿ, ಇವಳು ನಿಶಾನ ಡೋರ್ ಕ್ಲೋಸ್ ಮಾಡಿದ್ದಾಳೆ, ಮಗು ಅಳ್ತಾ ಉಂಟು, ನಮಗೆ ಡೋರ್ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಇವಳೆಂತ ಆಯಿತು, ಇವಳಿಗೆ ಸ್ವಲ್ಪ ಮೈಂಡ್ ಸ್ವಲ್ಪ ಇದಾಯಿತು, ವೈಬ್ರೇಷನ್ ಆಗಲಿಕ್ಕೆ ಶುರುವಾಯಿತು, ಕೈ ಕಾಲೆಲ್ಲ. ಆಗ ನನಗೆ ಕೊಟ್ಟಳು ಕಾಲು, ಯಾರದ್ದು? ಅವಳ ನಾದಿನಿದು. ನಾನು ಹೇಳಿದೆ ಎಂತ ಅಂತ ಹೇಳಿದರೆ, ನೀವು ಕೊಂದಿರಲ್ಲ, ಕಟ್ಟು ಮಾಡು, ನಾವು ಬರ್ತಾ ಇದ್ದೇವೆ ಅಂತೇಳಿ ಕಾಲ್ ಕಟ್ ಮಾಡಿದ್ಲು ಅವಳು. ಕಾಲ್ ಕಟ್ಟು ಮಾಡಿ ಹೋಗುವಾಗ ಒಂದು ಗಂಡಸು ಬೈಕಲ್ಲಿ ಬರ್ತಾ ಉಂಟು, ಮತ್ತು ಅದರ ಮೊದಲು ನಾವು, ಅದರ ಹಿಂದೆ ಆಂಬುಲೆನ್ಸ್ ಬಂತು. ಅವಳ ಮಾವ ಎಂತ ಮಾಡ್ತಾರೆ, ಸಿಟೌಟಲ್ಲಿ ನಿಂತ್ಕೊಂಡಿದ್ದಾರೆ, ಇವಳ ಅತ್ತೆ ಸೋಫಾದಲ್ಲಿ ಕೂತ್ಕೊಂಡಿದ್ದಾರೆ. ಇವಳನ್ನು ತಂದು ಮಲಗಿಸಿದಾಗಲೇ ಅಲ್ಲಿ ಸ್ವಲ್ಪ ಮೇಲಿಂದ ಬರುವಾಗ, ಸ್ವಲ್ಪ ಮೇಲಿಂದ ಅಂಪು ಸ್ವಲ್ಪ ಡೌನಿಗೆ ಬರುವಾಗ ಮೇಲಿಂದ ಕಾಣ್ತದೆ ಇವರೆಲ್ಲ ಬಗ್ಗಿ ನಿಂತು. ಹಾಗೆ ನಾವು ಹೋಗಿ ನೋಡುವಾಗ ಇವಳನ್ನು ಮಲಗಿಸಿದಷ್ಟೇ, ಹೇಳಿದರೆ ಒಳ ಉಡುಪು ಸಹ ಇಲ್ಲ ಅವಳ ಮೇಲಲ್ಲಿ, ಖಾಲಿ ಜಸ್ಟ್ ಮಲಗಿಸಿದ್ದಾರೆ. ಹೋಗಿ ನಾವೆಂತ ಮಾಡಿ, ಇವಳು ಒಂದು ಆಕ್ಸಿಜನ್ ಕೊಟ್ಟಾಗೆ ಬಾಯಲ್ಲಿ ಕೊಟ್ಲು, ಜುಬೈದಾ ಕೊಟ್ಲು, ನನ್ನ ಮಗಳನ್ನು ಕೊಂದಿರಲ್ಲ, ನೀವು ಹೇಳಿದಾಗೆ ಮಾಡಿದ್ದೀರಲ್ಲ ಅಂತೇಳಿ ಅವಳು ಆ ಕಡೆ ಹೋದ್ದು. ಅವಳು ಆ ಕಡೆ ಹೋದ ತಕ್ಷಣವೇ ನಾನು ತೆಗೆದು ಮಟ್ಟಲಲ್ಲಿ ಇಟ್ಟುಕೊಂಡೆ ಅವಳನ್ನು. ನೋಡುವಾಗ ಎಲ್ಲ ಆಗಿದೆ, ಕಣ್ಣು ಓಪನ್ ಮಾಡಿ ಇಟ್ಟಿದ್ದಾಳೆ, ಬಾಯಿ ಅಲ್ಲೂ ಸ್ವಲ್ಪ ಕಚ್ಚಿ ಹೋಗಲಿಲ್ಲ, ಅಲ್ಲೂ ಸ್ವಲ್ಪ ಓಪನ್ ಉಂಟು ಅಲ್ಲೂ. ಹಾಗೆ ಅಲ್ಲೂ ಓಪನ್ ಉಂಟು, ಅದನ್ನು ಅಲ್ಲೂ ಮುಚ್ಚಿದೆ, ಕಣ್ಣು ಮುಚ್ಚಿದೆ, ಇವಳನ್ನು ಕೈಕಾಲೆಲ್ಲ ಸರಿ ಮಾಡಿದೆ, ಮಗುವನ್ನು ಎತ್ತಿಕೊಂಡೆ. ಮಗು ತಾಯಿಯನ್ನು ನೋಡಿ ಹೀಗೇನೇ ಮಾಡ್ತಾ ಉಂಟು, ಬಾಯಿಗೆ ಬೆರಳು ಹಾಕ್ಕೊಂಡು ನೋಡ್ತಾನೆ ಉಂಟು ತಾಯಿ. ಮಗುವನ್ನು ಎತ್ತಿಕೊಂಡೆ. ನಾನು ಹೇಳಿದೆ, ಬಾ ಜುಬೈದಾ, ನಾವು ಹೋಗು, ಅವರು ಕೊಂದಾಯ್ತಲ್ಲ, ನಾವು ಹೋಗು ಅಂತ ಹೇಳಿದೆ. ಇಲ್ಲ ರೀ, ಇದ್ರಿ ಆಂಬುಲೆನ್ಸಲ್ಲಿ ಯಾರು ಬರೋದಿಲ್ಲ, ನೀವೆಲ್ಲ ಕೊಂದದ್ದು, ನೀವೇ ಕರ್ಕೊಂಡು ಹೋಗಿ ಅಂತ ಹೇಳಿದೆ ನಾನು. ಆಂಬುಲೆನ್ಸಲ್ಲಿ ಯಾರು? ಅವಳ ಅತ್ತೆ, ಅವಳ ಮಾವ ಆಂಬುಲೆನ್ಸಲ್ಲಿ ಬಂದರು. ಇದು ಆಂಬುಲೆನ್ಸ್ ಅವರು ಬಂದೆ ಅಂತ, ಅವರಿಗೆ ಡೆತ್ ಆಗಿದೆ ಅಂತ ಅವರಿಗೆ ಸಹ ಕೂಡ ಗೊತ್ತಿಲ್ಲ. ಅವರು ಬಂದು ಈಗ ಬರ್ತದೆ, ಪೇಷಂಟ್ ಈಗ ಬರ್ತದೆ ಅಂತ ಅವರು ಕಾಯ್ತಾ ಇದ್ದಾರೆ. ನೋಡೋಕೆ ಇವರು ಯಾರು ತಗೊಂಡು ಹೋಗೋ ಸೀರಿಯಸ್ಸಲ್ಲಿ ಇಲ್ಲ, ಇವರೆಲ್ಲ ಇವರಷ್ಟೇ ನಿಂತಿದ್ದಾರೆ. ಲಾಸ್ಟಿಗೆ ಇವರೇ ಬಂದು ಟಚ್ಚರಲ್ಲಿ ತಗೊಂಡು ಅತ್ತೆ ಮಾವ ಒಟ್ಟಿಗೆ ಹೋದ ಮೇಲೆ ನಾವು ಬ್ಯಾಕ್ ಸೈಡಿಂದ ಅವರ ಜೊತೆ ಆಟೋದಲ್ಲಿ ನಾವು ಹೋದೆವು. ಹೋಗಿ ನೋಡುವಾಗ ಕುರಿಂಜಿ ಹಾಸ್ಪಿಟ್ಲಲ್ಲಿ ಉಂಟು. ಆಗ ಅಲ್ಲಿ ಹೋಗಿ ನಾವು ಕೇಳುವಾಗ ಹೇಳಿದರು, ಅದು ಹೋಗಿ ಆಗಿದೆ ಅಂತ ಹೇಳಿದರು. ಆಮೇಲೆ ಅಲ್ಲಿ ಅವರು ಅದನ್ನು ಸ್ಟೇಷನ್ಗೆ ಹೋಗೋದು ಅದು ಇದು ಅಂತೇಳಿ ಅವರದ್ದು ಅದೇ ಕೆಲಸ ಆಯ್ತು ಅಲ್ಲಿ. ಮತ್ತು ನಾವು ಹೊರಗಡೆ ಇದ್ದೆವು ನಿಂತು. ಯಾಕೆ ಹೀಗೆ ಆಗಿರ್ಬೋದು, ಅಥವಾ ಇನ್ನು ಈಗ ಮುಂದೆ ಏನು ಅಂತ ಮುಂದೆ ಈಗ ಏನಾಗ್ಬೋದು? ಈಗ ಅವರು ಅರೆಸ್ಟ್ ಆಗಿದೆ, ಅತ್ತೆ ಮಾವ ನಾದೇನಿದು ಅರೆಸ್ಟ್ ಆಗಿದೆ. ಸೊ ಹೀಗೆ ಆಗಬಾರ್ದು ಅಂದರೆ ಈ ರೀತಿಯ ಘಟನೆಗಳು ಆಗಬಾರ್ದು ನಮ್ಮ ಸಮಾಜದಲ್ಲಿ. ಏನಾದರೂ ಅವಳು ಕಷ್ಟಗಳನ್ನು ಹೇಳ್ಕೊಳ್ತಾ ಇಲ್ಲ ನಿಮ್ಮಲ್ಲಿ, ಅಥವಾ ಅವಳು ಕಷ್ಟ ಅಂತೇಳಿ ಹೇಳಲಿಲ್ಲ ಆಯಿತು. ಅವಳು ಎಂಥ ಕಷ್ಟ ಇದ್ದು ಅವಳೇ ನಿಂಗೆ ಕೂತ್ಕೊಂಡಿದ್ದೆ. ಹೇಳಿದರೆ ತಾಯಿಗೆ ಸಹ ಇಲ್ಲಿ ಯಾರಿಲ್ಲ, ತಾಯಿಯಲ್ಲಿ ಹೇಳಿದರೆ ತಾಯಿಯೆಲ್ಲ ಜವಾಬ್ದಾರಿ, ಅಲ್ಲಿಗೆ ಸಹ ಹೋಗ್ಬೇಕು, ಇಲ್ಲಿ ಅದಕ್ಕೆ ಅವಳು ಹೇಳ್ತಾ ಇಲ್ಲ ಆಯ್ತೇನೋ. ನಮಗೆಲ್ಲ ಇದು ಮಾಡ್ತಾ ಇದ್ಲು, ಹೇಗೆ ಸಾರು ಮಾಡೋದು, ಹೇಗೆ ಬೇರೆ ಬೇರೆ ಸ್ಪೆಷಲ್ ಮಾಡೋದು, ಅದರೆಲ್ಲ ಕಾಲ್ ಮಾಡ್ತಾ ಮೆಸೇಜ್ ಮಾಡ್ತಾ ಇದ್ಲು. ಮತ್ತು ಈ ಥರ ಏನು ನಮಗೆ ಹೇಳಲಿಲ್ಲ ಅವಳು, ಹೇಳ್ತಾ ಇಲ್ಲ, ಖುಷಿಯಲ್ಲೇ ಇದ್ಲು ಅವಳು. ಮತ್ತು ಈಗ ಒಂದು ಹೇಳ್ತಾ ಇದ್ರು, ಅವಳ ತಾಯಿ ನನಗೆ ಹೇಳ್ತಾ ಇದ್ರು, ಮಗುವಿಗೆಲ್ಲ ಬೇಗ ಫುಡ್ ಕೊಡುವಾಗ ನಾದ್ನ ಹೇಳ್ತಾಳಂತೆ, ಈಗ ಎಂತಕ್ಕೆ ಕಳಿಸೋದು ನೀನು, ನನ್ನ ಮಗು ಹಾಗೆ ಗಡಿ ಎಲ್ಲ ತಿಂತದಂತೆಲ್ಲ ಕೇಳ್ತಾ ಇದ್ಲಂತೆ. ಯಾರು? ಅವಳು. ನನ್ನ ಮಗ ತಿಂತದ
ತಿಂತದ, ನನ್ನ ಮಗ ಟೈಮ್ ಟು ಟೈಮ್ ತಿನ್ನುವುದಲ್ಲ, ಗಡಿ ಗಡಿ ತಿಂತಂತ ನಾದ್ನಿ ಕೇಳ್ತಾ ಇದ್ನು ಅಂತ ನಿಸ್ಸಾ ನನ್ನ ತಾಯಿ ನನಗೆ ಹೇಳ್ತಾ ಇದ್ಲು. ಅದೆಲ್ಲ ಮನೆಯಲ್ಲಿ ಇದ್ದದ್ದೆಲ್ಲ ಅಂತೇಳಿ ನಾವು ಇದ್ದದ್ದೆಲ್ಲ ಅಂತೇಳಿ ನಾವು ಬಿಡ್ತಾ ಇದ್ದೆವು, ಏನು ಮಾತಾಡ್ತಾ ಇಲ್ಲ ಆಯಿತು ಅಷ್ಟೇ ಅವಳ ಬಗೆಯಲ್ಲಿ. ಮತ್ತೆಂತ ಇದು ಕೊಲೆವೇ ನನಗೆ ಆ್ಯಕ್ಚುಲಿ ಕೊಲೆ ಅಂತೇಳಿ ನನಗೆ ಅನಿಸ್ತದೆ. ಹೇಳಿದರೆ ಒಳ ಉಡುಪಿಲ್ಲ, ಅವಳು ಸಾಯಂಕಾಲ ಅದೇ ಸ್ಟೇಟಸ್ ಹಾಕಿದ ಡ್ರೆಸ್ ಇಲ್ಲ, ಮತ್ತು ಅವಳು ಹಾಕೋ ಡ್ರೆಸ್ಸೇ ಅಲ್ಲ, ಅವಳು ಟೀ ಶರ್ಟ್ ಬೆಲ್ ಪ್ಯಾಂಟ್ ಮತ್ತು ಅಂತಂಥ ಹೊಸ ಹೊಸ ಡ್ರೆಸ್ಸೇ. ಈಗ ಹಸ್ಬೆಂಡ್ ಬಂದ ಮೇಲೆ ಹೊಸ ಹೊಸ ಡ್ರೆಸ್ಸೇ ಅವಳು ಫೋಟೋ ತೆಗೆದಿದ್ದೆ, ಒಂದು ಡ್ರೆಸ್ ಹಾಕಿದ್ರೆ ಒಂದು ಫೋಟೋ ತೆಗಿತಾಳೆ, ಮಗುವಿಗೆ ಒಂದು ಡ್ರೆಸ್ ಹಾಕಿದ್ರೆ ಒಂದು ಫೋಟೋ ತೆಗಿತಾಳೆ. ಅಂಥ ಹುಡುಗಿ ಅಂಥ ಒಂದು ಯಾವುದಕ್ಕೆ ಬೇಡದೊಂದು ಡ್ರೆಸ್ ಹಾಕಿ ಮಲಗಿಸಿದ್ರು. ಒಳ ಉಡುಪು ಕೂಡ ಇಲ್ಲ ಆಯಿತು, ಒಂದು ವೇಲ್ ಹಾಕಲಿಲ್ಲ, ನೆಲದ ಮೇಲೆ ಟೈಲ್ಸಲ್ಲಿ ತಂದು ಮಲಗಿಸ್ತಾರೆ, ಒಂದು ಬಟ್ಟೆ ಇಲ್ಲ ಆಯಿತು, ಮೇಲಿನ ಬಟ್ಟೆ ಅಲ್ಲದ ಒಂದು ವೇಲು ಕೂಡ ಹಾಕಲಿಲ್ಲ ಅವಳಿಗೆ. ಇದನ್ನು ಖಂಡಿಸಲೇಬೇಕು. ಇನ್ನು ಮುಂದೆ ಯಾವ ಒಂದು ಹೆಣ್ಣು ಮಕ್ಕಳಿಗೆ ಹೀಗೆ ಆಗಬಾರ್ದು. ಮಾತ್ರ ಅವ್ರು ಕೊಲೆನೇ ನಾನು ಹೇಳೋದು, ಅವ್ರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಇನ್ನು ಮುಂದೆ ಯಾವ ಮಕ್ಕಳಿಗೆ ಈ ಥರ ಆಗಬಾರ್ದು ನಾನು ಹೇಳೋದು. ನನ್ನ ಮಗಳು ಬೇರೆ ಅವಳ ಮಗಳು ಬೇರೆ ಅಲ್ಲ, ಎಂತ ಇದ್ರೆ ಶೇರ್ ಮಾಡೋದು, ಎಂತ ಇದ್ರು ಬಂದರೆ ನೀವು ಬನ್ನಿ ಆಂಟಿ ಮನೆಗೆ ಅಂತ, ಮನೆಗೆ ಬನ್ನಿ ಆಂಟಿ ಜೊತೆಯಲ್ಲಿ ಅಲ್ಲಿ ಶಾಪಿಗೆ ಹೋದ್ರೆ ಹಾಗೆ ಸ್ವಲ್ಪ ಮಗುವನ್ನು ಇಟ್ಕೊಳ್ಳಿ ಆಂಟಿ ನಾನು ಕೆಳಗೆ ಹೋಗಿ ಬರ್ತೇನೆ ಅಂತ. ಹಾಗೆ ನನಗೆ ಮಗು ಹಚ್ಚಿದೆ, ನಾನು ಅವ್ನು ನನ್ನ ಜೊತೆ ಅಲ್ಲಾದ್ರೆ ಈಗ ಇನ್ನೊಬ್ಬರ ಜೊತೆ ಯಾರು ಗೊತ್ತಿಲ್ಲದವ್ರ ಜೊತೆ ಹೋಗೋದಿಲ್ಲ. ಹಾಗೆ ನನ್ನ ಮಗಳು ಬೇರೆ ಅವಳ ಮಗಳು ಬೇರಲ್ಲ, ಆ ಥರ ಇದ್ಲು ನನ್ನೊಟ್ಟಿಗೆ. ಆದ ಕಾರಣ ನಾನು ಹೇಳೋದು ಅವರಿಗೆ ಖಂಡಿಸಲೇಬೇಕು, ಇದನ್ನು ಶಿಕ್ಷೆ ಆಗಲೇಬೇಕು.